ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ, ಮಿಡಲ್ ಈಸ್ಟ್ ಅಲ್ಲಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ನಿಮ್ಗೀಗಾಗಲೇ ಗೊತ್ತು, 9 ದಿನಗಳಿಂದಲೂ ಕೂಡ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಕೂಡ ತನ್ನ ಪರಮೋಚ್ಚ ನಾಯಕನನ್ನ ಕಳ್ಕೊಂಡ್ರೂ ಕೂಡ ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಪ್ರತಿ ದಾಳಿಗಳನ್ನ ಮಾಡ್ತಾ ಇದೆ. ಸೊ ಈಗಾಗಲೇ ನಾವು ಗಮನಿಸ್ತಾ ಹೋಗ್ಬೋದು, ವ್ಯವಹಾರದ ಒಂದು ಫೀಲ್ಡ್ ನಲ್ಲಿ ಭಾರಿ ಬೆಲೆಯಲ್ಲಿ ಏರುಪೇರು ಆಗ್ತಿದೆ. ರೂಪಾಯಿ ಬೆಲೆ ಕುಸಿತಾ ಇದೆ. ಒಂದ್ ಕಡೆ ಸಿಲಿಂಡರ್ ಬೆಲೆ ಕೂಡ ಗಗನಕ್ಕೇರ್ತಾ ಇರೋದು. ಇನ್ನು ಸ್ವಲ್ಪ ದಿನ ಮುಂದೆ ಹೋದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಏರಿಕೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಇರಾನ್ ಮತ್ತು ಇಸ್ರೇಲ್ಗಳು ಮೊದಲೇ ಬದ್ಧ ವೈರಿಗಳು. ಬಟ್ ಇಸ್ರೇಲ್ಗೆ ಕಂಪೇರ್ ಮಾಡಿದ್ರೆ ಇರಾನ್ ಬಹುದೊಡ್ಡ ರಾಷ್ಟ್ರ ಅಂತಾನೆ ಹೇಳಬಹುದು. ಇರಾನ್ ಎಲ್ಲೂ ಇಲ್ಲ, ನಮ್ಮ ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನದ ಪಕ್ಕದ ಒಂದು ರಾಷ್ಟ್ರ. ಅಂದ್ರೆ ನಮ್ಮ ಭಾರತದ ಪಕ್ಕದಲ್ಲೇ ಆಗ್ತಿರುವಂತಹ ಮಹಾಯುದ್ಧ. ಈ ಒಂದು ಯುದ್ಧವನ್ನ 3ನೇ ಮಹಾಯುದ್ಧಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ತಜ್ಞರು. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಆವಾಗವಾಗ ಮುಸುಕಿನ ಗುದ್ದಾಟ ಆಗ್ತಾನೆ ಇತ್ತು. ಹಾಗೇನೆ ಇಸ್ರೇಲ್ ಪಕ್ಕ ಇರುವಂತಹ ಲೆಬನಾನ್ ಅವರು ಏನಿದ್ದಾರೆ, ಅದರಲ್ಲಿ ಹಿಜ್ಬುಲ್ಲಾ ಬಂಡುಕೋರರಿರಬಹುದು, ಹೌತಿ ಬಂಡುಕೋರರಿರಬಹುದು, ಹಮಾಸ್ನವರಿರಬಹುದು, ಇವರು ಮತ್ತೆ ಇರಾನ್ನವರು ಒಟ್ಟಿಗೆ ಸೇರ್ಕೊಂಡು ಇಸ್ರೇಲ್ ಮೇಲೆ ಆಗಾಗ ದಾಳಿಯನ್ನ ನಡೆಸ್ತಾನೆ ಇದ್ರು. ಈ ದಾಳಿಗಳು ಅನ್ನುವಂಥದ್ದು ಚಿಕ್ಕ ಮಟ್ಟಿಗೆ ಆಗಾಗ್ಗೆ ಆಗ್ತಾ ಇತ್ತು. ಅಲ್ಲಿನ ಜನರಿಗೆ ಅದು ಸರ್ವೇ ಸಾಮಾನ್ಯ ಆಗ್ತಿತ್ತು. ಬಟ್ ಯಾವಾಗ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡುವುದಕ್ಕೆ ಮುಂದಾಗತ್ ನೋಡಿ, ದಾಳಿ ಮಾಡದ ಮೇಲೆ ಆ ಒಂದು ಇರಾನ್ನ ಸರ್ವೋಚ್ಚ ನಾಯಕ ಸುಮಾರು 36 ವರ್ಷಗಳ ಕಾಲ, 36 ವರ್ಷ 6 ತಿಂಗಳು ಸುದೀರ್ಘ ಇರಾನನ್ನ ಆಳ್ವಿಕೆ ಮಾಡಿದಂತಹ ಸರ್ವೋಚ್ಚ ನಾಯಕ ಆಗಿದ್ದಂತಹ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಏನ್ ಮಾಡ್ತಾರೆ, ಸೇನೆಗಳು ಅವರ ಇದ್ದಂತಹ ಕಟ್ಟಡವನ್ನೇ ಉಡೀಸ್ ಮಾಡಿಕೊಂಡು ಆತನ ಸಾವಿಗೆ ಕಾರಣರಾಗ್ತಾರೆ, ಹತ್ಯೆಯನ್ನ ಮಾಡ್ತಾರೆ. ಸೊ ಎಲ್ಲರೂ ಅನ್ಕೊಂಡ್ರೆ ಏನಂದ್ರೆ, ಇರಾನ್ನ ಸರ್ವೋಚ್ಚ ನಾಯಕನ ಸಾವಾಯ್ತು, ಹತ್ಯೆ ಆಯ್ತು, ಈಗ ಯುದ್ಧ ಕೊನೆಗೊಳ್ಳುತ್ತೆ ಅಂತ. ಬಟ್ ಇರಾನ್ನವರು ನಾವಿದಕ್ಕೆ ಒಂದು ಪ್ರತೀಕಾರವನ್ನ ತೀರಿಸ್ತೀವಿ, ನಮ್ಮ ಸರ್ವೋಚ್ಚ ನಾಯಕನ ಕೊಲೆ ಆಗಿದೆಯಲ್ಲ, ಪ್ರತೀಕಾರ ಅನ್ನುವಂಥದ್ದು ಆಗೇ ಆಗಬೇಕು ಅಂತ ನಿಟ್ಟಿನಲ್ಲಿ ಪ್ರತಿದಾಳಿಯನ್ನ ಮಾಡೋಕೆ ಶುರು ಮಾಡ್ತಾರೆ. ಪ್ರತಿದಾಳಿಯನ್ನ ಮಾಡಿರುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಅಲ್ಲ, ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡುವಂತಹ ಕೆಲಸವನ್ನ ಫ್ರಮ್ ದ ಡೇ 1 ಇಂದನೂ ಶುರು ಮಾಡ್ಕೊಂಡಿದ್ದಾರೆ ಇರಾನ್ನವರು. ಅದ್ರ ಜೊತೆಗೆ ಅಕ್ಕಪಕ್ಕ ಇರುವಂತಹ ಒಟ್ಟು 12 ರಾಷ್ಟ್ರಗಳಿಗೂ ಕೂಡ ಇರಾನ್ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಸೊ ಗಮನಿಸ್ತಾ ಹೋಗಬಹುದು, ಇಸ್ರೇಲ್ ಪಕ್ಕದಲ್ಲಿರುವಂತಹ ಒಂದು ಕುವೈಟ್ ಇರಬಹುದು, ಕತಾರ್ ಇರಬಹುದು, ಸೌದಿ ಅರೇಬಿಯಾ ಇರಬಹುದು, UAE ಇರಬಹುದು, UAE ಒಳಗಡೆ ದುಬೈ ಬರುತ್ತೆ, ಶಾರ್ಜಾ ಬರುತ್ತೆ. ಸೊ ಅದ್ರ ಜೊತೆಗೆ ಓಮನ್ ಇರಬಹುದು. ಸೊ ಈ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ, ಅಂದ್ರೆ ಓಮನ್ ಅಲ್ಲಿ ಅಟ್ಯಾಕ್ ಆಗಿಲ್ಲ, ಬಟ್ ಈ ಎಲ್ಲ ಪ್ಲೇಸ್ಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ವಾಯು ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ಮಾಡ್ತು. ಸೊ ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೇಕು. ಏನಪ್ಪಾ ಅಂತಂದ್ರೆ, ಈ ಒಂದು ಸೇನಾ ನೆಲೆಗಳನ್ನ ಈ ಪ್ರದೇಶದವರು ಅಮೆರಿಕದವರಿಗೆ ಬಿಟ್ಕೊಡೋದ ಕಾರಣ ಏನು ಅಂತ ಕೇಳಿದ್ರೆ, ಅಮೆರಿಕದವರು ಒಂದು ರೀತಿಯಲ್ಲಿ ಒಂದು ಶಕ್ತಿಶಾಲಿ ರಾಷ್ಟ್ರ ಅಂತಾನೆ ನಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು. ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬರೋದಾದ್ರೂ ಕೂಡ ಒಂದೊಳ್ಳೆ ಹೈಟೆಕ್ ವೆಪನ್ಸ್ಗಳನ್ನು ಹೊಂದಿರುವಂತಹ ರಾಷ್ಟ್ರ ಅದು. ಅದ್ರ ಜೊತೆಗೆ ಈ ಒಂದು ರಾಷ್ಟ್ರಗಳೇನಿದೆ, ಕೊಲ್ಲಿ ರಾಷ್ಟ್ರಗಳಿರಬಹುದು, ಅದ್ರ ಜೊತೆ ಮಧ್ಯಪ್ರಾಚ್ಯ, ಮಿಡಲ್ ಈಸ್ಟ್ ನ ರಾಷ್ಟ್ರಗಳಿಗೆ ಅಮೆರಿಕ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ಏನಪ್ಪಾ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಕೂಡ ಅಲ್ಲಿಗೆಲ್ಲ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಭರವಸೆ ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ಯಾವುದೇ ಯುದ್ಧಗಳು ಅಥವಾ ಅನಾಹುತಗಳು ಆದಂತಹ ಸಂದರ್ಭದಲ್ಲಿ ನಾವು ಅದನ್ನ ತಡೆಗಟ್ಟುವಂತಹ ಕೆಲಸವನ್ನ ನಾವು ಮಾಡ್ತೀವಿ, ನಿಮ್ಮ ದೇಶಕ್ಕೆ ಭದ್ರತೆಯನ್ನ ಕೊಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ, ಅದ್ರ ಬದಲಾಗಿ ನೀವು ನಮಗೆ ಸೇನಾ ನೆಲೆಗಳು ಮತ್ತು ವಾಯು ನೆಲೆಗಳಿಗೋಸ್ಕರ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ಅಮೆರಿಕ ಹೇಳಿರುತ್ತೆ. ಸೊ ಅದೇ ರೀತಿ ಈ ಮಿಡಲ್ ಈಸ್ಟ್ ಅನ್ನುವಂಥದ್ದು ಏನಿದೆ, ಮಧ್ಯಪ್ರಾಚ್ಯದಲ್ಲಿ ಪ್ರಮುಖ ರಾಷ್ಟ್ರಗಳಲ್ಲಿರುವಂತಹ ಒಂದು ಮಿನಿಸ್ಟ್ರೀಸ್ಗಳೇನಿದೆ, ಅವರವರ ಪ್ರದೇಶದಲ್ಲಿ ವಾಯುನೆಲೆಗಳನ್ನ ಮಾಡೋಕೆ ಅವಕಾಶ ಕೊಡ್ತು. ಬಿಕಾಸ್ ಅವ್ರಿಗೊಂದು ಧೈರ್ಯ ಐತಿ, ಏನಪ್ಪಾ ಅಂತಂದ್ರೆ ಅಮೆರಿಕ ಅನ್ನುವಂಥದ್ದು ಶಕ್ತಿಶಾಲಿ ದೇಶ. ಸೊ ಹಾಗಾಗಿ ನಮ್ಮ ಮೇಲೆ ಪ್ರತಿದಾಳಿ ಆಗುವಂತಹ ಚಾನ್ಸಸ್ ಇಲ್ಲವೇ ಇಲ್ಲ. ಸೊ ನಮ್ಗೆ ರಕ್ಷಣೆ ಇದ್ದೇ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತುಂಬಾ ನೆಮ್ಮದಿಯಾಗಿದ್ರು. ಬಟ್ ಯಾವಾಗ ಇರಾನ್ ಪ್ರತಿದಾಳಿ ಮಾಡೋಕೆ ಶುರು ಮಾಡುತ್ತೆ, ಅಮೆರಿಕವನ್ನ ಟಾರ್ಗೆಟ್ ಮಾಡಿಲ್ಲ, ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ, ಇಸ್ರೇಲ್ ಜೊತೆಗೆ ಉಳಿದ 12 ರಾಷ್ಟ್ರಗಳ ಮೇಲೆ, ಅಂದ್ರೆ ಅಲ್ಲಿದ್ದಂತಹ ವಾಯು ನೆಲೆಗಳ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ. ಈ ಒಂದು ಅಟ್ಯಾಕ್ ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಅಲ್ಲಿನ ನಾಗರಿಕರು ಆ ದೇಶದ ಮೇಲೆ ಉದ್ದೇಶಪೂರ್ವಕವಾಗಿ ಆಗಿರುವಂತಹ ದಾಳಿ ಇರಲ್ಲ. ಯಾಕಂದ್ರೆ ಈ ಕುವೈತ್ ಇರಬಹುದು, ಕತಾರ್ ಇರಬಹುದು, UAE ಇರಬಹುದು, ಸೌದಿ ಅರೇಬಿಯಾ ಏನಿದೆ, ಇವರೆಲ್ಲ ಹೇಳಿದ್ರು ಏನಪ್ಪಾ ಅಂತಂದ್ರೆ,
ನೀವು ಯುದ್ಧವನ್ನ ಬೇಕಾದ್ರೆ ಹೇಗಾದ್ರೂ ಮಾಡ್ಕೊಳ್ಳಿ, ಬಟ್ ನಮ್ಮ ನೆಲವನ್ನ ಬಳಕೆ ಮಾಡಬೇಡಿ. ಅಂದ್ರೆ ನಮ್ಮ ನೆಲದಿಂದ ಯುದ್ಧಗಳನ್ನ ಸಾರುವಂಥದ್ದು ಅಥವಾ ಬೇರೆಯವರು ನಮ್ಮ ನೆಲದ ಮೇಲೆ ಯುದ್ಧ ಮಾಡುವಂತ ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಾವು ಈ ಯುದ್ಧದಿಂದ ಕಂಪ್ಲೀಟ್ಲಿ ಹೊರಗಿದ್ದೀವಿ. ನಾವು ಸೇನಾ ನೆಲೆಗಳು ವಾಯು ನೆಲೆಗೆ ಬೇಕಾದಂತಹ ಜಾಗವನ್ನ ಕೊಟ್ಬಿಟ್ಟಿದೀವಿ ಬಿಟ್ರೆ ಬೇರೆ ಅಫಿಷಿಯಲ್ ನಾವು ಯಾವುದೇ ಯುದ್ಧಕ್ಕೂ ಇಳಿಯೋದಿಲ್ಲ. ಅದ್ರ ಜೊತೆಗೆ ನಮ್ಮ ನೆಲೆಗಳಿಗೆ ಯಾವ್ದಾದ್ರು ಕ್ಷಿಪಣಿಗಳು ಬರ್ತಾ ಇದೆ ಅಥವಾ ಏನಾದ್ರೂ ಬರ್ತಾ ಇದೆ ಅಂತಂದಾಗ ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ತೀವಿಯೇ ಹೊರತು ಪ್ರತಿದಾಳಿಯನ್ನ ಮಾಡಲ್ಲ ಅಂತ ಈ ಉಳಿದ ರಾಷ್ಟ್ರಗಳು ಹೇಳಿತ್ತು. ಬಟ್ ಇರಾನ್ನ ಇಲ್ಲಿ ಉದ್ದೇಶ ಏನ್ ಗೊತ್ತಾ, ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡುವಂತದ್ದಾಗಿಲ್ಲ, ಅದ್ರ ಜೊತೆಗೆ ಅಲ್ಲಿನ ರಾಷ್ಟ್ರಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಅಲ್ಲ. ಬದಲಾಗಿ ನೀವ್ ಇದರಿಂದ ಒಂದು ಪಾಠ ಕಲೀರಿ ಅಂತಂದ್ರೆ ಹೇಗಂದ್ರೆ, ಅಮೆರಿಕ ಈ ಹಿಂದೆ ಒಂದು ವಾಗ್ದಾನವನ್ನು ಕೊಟ್ಟಿತ್ತು. ಏನಪ್ಪಾ ಅಂತಂದ್ರೆ, ನೀವು ಧೈರ್ಯದಿಂದಿರಿ, ನಿಮ್ಮ ಮೇಲೆ ಏನು ಅಟ್ಯಾಕ್ ಆಗೋದಿಲ್ಲ, ನಾವು ಅವರು ಮಾಡುವಂಥ ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತೀವಿ, ಅವರು ಕಳಿಸುವಂಥ ಡ್ರೋನ್ಗಳಿರ್ಬೋದು, ಮಿಸೈಲ್ಗಳನ್ನು ನಾವು ಹೊಡೆದುರುಳಿಸ್ತೀವಿ ಅಂತ ಹೇಳ್ಕೊಂಡು ಇವರೇನೊಂದು ಪ್ರಾಮಿಸ್ ಅನ್ನ ಕೊಟ್ಟಿದ್ರಲ್ಲ, ಅದು ಯಾವ ರೀತಿ ಬ್ರೇಕ್ ಆಗಬಹುದು. ಅವರನ್ನೇ ನಂಬ್ಕೊಂಡು ನೀವು ಅವರನ್ನ ನಂಬ್ಕೊಂಡು ನೀವು ಜಾಗವನ್ನು ಕೊಟ್ಬಿಟ್ರಿ, ನಮ್ಮ ಮೇಲೆ ದಾಳಿಗಳಾಗ್ತಾ ಇದೆ, ಅವ್ರು ಯಾವ ರೀತಿ ನಿಮಗೆ ಭದ್ರತೆಯನ್ನು ಕೊಡಬಲ್ಲರು ಅನ್ನೋದಕ್ಕೆ ಈ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ರೀತಿ ಇರಾನ್ ಪ್ರತಿದಾಳಿಯನ್ನ ಮಾಡ್ತಿದೆ. ಅಂದ್ರೆ ನಮ್ಮ ದಾಳಿಗೆ ಅಮೆರಿಕ ಏನೂ ಅಲ್ಲ, ನಾವು ಕೂಡ ಪ್ರತಿದಾಳಿಯನ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ತೋರಿಸ್ಕೊಡುವಂತಹ ಕೆಲಸಕ್ಕೆ ಇರಾನ್ ಈಗ ಕೈ ಹಾಕಿದೆ. ಸೊ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಏನಿದೆ, ಇಲ್ಲಿ ಪ್ರಮುಖವಾಗಿ 3 ಕಾರಣಗಳನ್ನು ನೀಡಬಹುದು ಈ ಯುದ್ಧಕ್ಕೆ. ಪ್ರಮುಖ ಕಾರಣ ಅಂತಂದ್ರೆ, ಒಂದು ಶಿಯಾ ಮತ್ತೆ ಸುನ್ನಿ. ಸೊ ನಾನೀಗಾಗಲೇ ಹೇಳಿದ ಹಾಗೆ ಶಿಯಾ ಸುನ್ನಿಗಳು ಮೊದಲಿಂದನೂ ಕೂಡ ಅವರು ಮುಸ್ಲಿಂ ಸಮುದಾಯದವರಾದರೂ ಕೂಡ ಬೇರೆ ಬೇರೆ ವರ್ಗ, ಅದ್ರ ಜೊತೆಗೆ ಅವರಿಬ್ರಿಗೂ ಕೂಡ ಪರಸ್ಪರ ಕೆಲವೊಂದು ಅವರ ಧರ್ಮದಲ್ಲಿರುವಂತಹ ರೂಲ್ಸ್ಗಳಿಂದ ಅವ್ರಿಗೆ ಆಗೋದಿಲ್ಲ. ಒಂದು ರೀತಿ ಬದ್ಧ ಎನಿಮಿ ಅಂತಾನೆ ಹೇಳ್ಬೋದು, ಒಂದೇ ಮನೆ 2 ಬಾಗಿಲು ಅನ್ನೋ ರೀತಿ. ಸೊ ಶಿಯಾಸ್ ಇರುವಂಥದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಾನ್ನಲ್ಲಿ, ಅಂದ್ರೆ ಇರಾನ್ ವರ್ಲ್ಡ್ ಅಲ್ಲೇ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಯಾಸ್ ಇರುವಂಥದ್ದು ಇರಾನ್ನಲ್ಲಿ. ಅವರದ್ದೇ ಒಂದು ಆಡಳಿತ ಇರುವಂಥದ್ದು, ಅವರದ್ದೇ ಒಂದು ಅಧಿಕಾರ, ಅವರದ್ದೇ ಒಂದು ರೂಲ್ಸ್ಗಳಲ್ಲಿ ನಡೀತಾ ಇದೆ. ಸೊ ಅದ್ರ ಜೊತೆಗೆ ಸುನ್ನೀಸ್ಗಳಿರುವಂಥದ್ದು ಈ ಇರಾನ್ ಅಕ್ಕಪಕ್ಕದ ಕೊಲ್ಲಿ ರಾಷ್ಟ್ರಗಳಿರಬಹುದು, ಮಧ್ಯಪ್ರಾಚ್ಯದ ಮಿಡಲ್ ಈಸ್ಟ್ ಕಂಟ್ರೀಸ್ಗಳೇನಿದೆ, ಇಲ್ಲೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 90% ಜನರು ಕೂಡ ಸುನ್ನಿ ಸಮುದಾಯಕ್ಕೆ ಸೇರಿದವರು. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಸುನ್ನಿ ಮತ್ತೆ ಶಿಯಾಸ್ ಅವರಿಗೆ ಫಸ್ಟ್ ಆಫ್ ಆಲ್ ಆಗೋದಿಲ್ಲ. ಆದ್ರೆ ಇರಾನ್ ಇಲ್ಲಿ ಮೊದಲು ಏನಿತ್ತು, ಇರಾಕ್ ಇತ್ತು. ಇರಾಕ್ ಈಗ ಒಂದು ಈ ಮುಸ್ಲಿಂ ರಾಷ್ಟ್ರಗಳಿಗೆ ಒಂದು ರೀತಿ ಕಿಂಗ್ ಅನ್ನೋ ತರ ಇತ್ತು, ತಾನು ಹೇಳಿದ್ದೇ ಆಗ್ಬೇಕು ಅನ್ನುವಂಥ ಮಾತುಗಳೆಲ್ಲ ಇತ್ತು. ಸೊ ಅಮೆರಿಕ ಸೇನೆ ಏನ್ ಮಾಡುತ್ತೆ, ಇರಾಕ್ ಮೇಲೂ ಕೂಡ ಯುದ್ಧವನ್ನ ಸಾರತ್ತೆ. ಅದಾದ್ಮೇಲೆ ಒಂದಷ್ಟು ಅಲ್ಲಿನ ನಾಯಕನನ್ನ ಕೊಲೆ ಮಾಡ್ತಾರೆ, ಹತ್ಯೆಯನ್ನ ಮಾಡ್ತಾರೆ. ಸದ್ದಾಮ್ ಹುಸೇನ್ ಹತ್ಯೆ ಆಗುತ್ತೆ. ಸೊ ಯಾವಾಗ ಸದ್ದಾಮ್ ಹುಸೇನ್ ಹತ್ಯೆ ಆಗುತ್ತೆ, ಒಂದು ರೀತಿ ಒಂದು ಸ್ಟೆಬಿಲಿಟಿ ಅನ್ನುವಂಥದ್ದು ಬರುತ್ತೆ, ಅಮೆರಿಕದ ಕಂಟ್ರೋಲ್ಗೂ ಹೋಗುತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಾಗ ಅಲ್ಲೆಲ್ಲವೂ ಕೂಡ ಶಾಂತ ಆಗುತ್ತೆ. ಈ ಒಂದು ಮಧ್ಯಪ್ರಾಚ್ಯದ ರಾಷ್ಟ್ರಗಳಿರ್ಬೋದು, ಕೊಲ್ಲಿ ರಾಷ್ಟ್ರಗಳಿಗೆ ಕಿಂಗ್ ಅಂತ ಇದ್ದಿದ್ದ ಆ ಟೈಮಲ್ಲಿ ಇರಾಕ್. ಅದಕ್ಕೆ ಪ್ರಮುಖ ಕಾರಣ ಸದ್ದಾಮ್ ಹುಸೇನ್ ಅಂತಾನೆ ಹೇಳಬಹುದು. ಸೊ ಸದ್ದಾಮ್ನ ಸಾವು ಆದ್ಮೇಲೆ ಮತ್ತೆ ದೊಡ್ಡ ರಾಷ್ಟ್ರ ಇರುವಂಥದ್ದಲ್ಲಿ ಇರಾನ್ ಮಾತ್ರ. ಸೊ ಈ ಒಂದು ಕತಾರ್ ಇರಬಹುದು, ಅಬುದಾಬಿ ಇರಬಹುದು, ಕುವೈಟ್ ಇರಬಹುದು, UAE ಇರಬಹುದು, ಅದ್ರ ಜೊತೆಗೆ ಸೌದಿ ಅರೇಬಿಯಾ ಇದೆಯಲ್ಲ, ಇವೆಲ್ಲ ರಾಷ್ಟ್ರಗಳಿಗೆ ಒಂದು ರೀತಿ ನಾನೇ ನಾಯಕ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇರಾನ್ ಪ್ರಯತ್ನವನ್ನ ಪಡ್ತಿತ್ತು ಅನ್ನುವಂಥ ಮಾತುಗಳು. ಅದರಲ್ಲೂ ಕೂಡ ಖಮೇನಿ ಎಲ್ಲ ರಾಷ್ಟ್ರಗಳಿಗೂ ಕೂಡ ಮುಸ್ಲಿಂ ರಾಷ್ಟ್ರಗಳಿಗೆ ಒಬ್ಬ ನಾಯಕ ಅನ್ನುವಂಥದ್ದು ಬೇಕಲ್ವಾ, ಗುರುತಿಸ್ಕೊಳ್ಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾನು ನಾಯಕ ಆಗಬೇಕು ಅಂತ ಖಮೇನಿ ಮುಂದಾಳತ್ವವನ್ನ ಹಿಡ್ಕೊಂಡಿದ್ದ. ನಾನೊಂದು ಆ ಹುದ್ದೆಗೆ, ಆ ನಾಯಕತ್ವ ಹುದ್ದೆಗೆ ನಾನು ಕೂಡ ಲಾಯಕ್ಕಿದ್ದೀನಿ, ಆ ಸ್ಥಾನವನ್ನು ನಾನು ಭರ್ತಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡ್ತಾ ಇರ್ತಾನೆ. ಬಟ್ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಶಿಯಾ ಸುನ್ನಿ ಒಂದು ಕಾರಣ, ಅದಾದ್ಮೇಲೆ ಈಗ ಕೊಟ್ಟಿರುವಂತಹ ಕಾರಣ ಏನಪ್ಪಾ ಅಂದ್ರೆ ನಾಯಕತ್ವದ್ದು. ನಾನೀಗಾಗಲೇ ಹೇಳಿದಾಗೆ ಖಮೇನಿ ನಾಯಕತ್ವವನ್ನ ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದ್ರೆ ಈ ಎಲ್ಲ ಕುವೈಟ್ ಇರಬಹುದು, ಕತಾರ್ ಇರಬಹುದು, UAE ಇರಬಹುದು, ಅಬುದಾಬಿ ಇರಬಹುದು, ಅದ್ರ ಜೊತೆಗೆ ಓಮನ್ ಇರಬಹುದು, ಆದ್ರೆ ಸೌದಿ ಅರೇಬಿಯಾ, ಈ ಎಲ್ಲ ರಾಷ್ಟ್ರಗಳು ಕೂಡ ಮುಸ್ಲಿಂ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಇರಾನ್. ಸೊ ಎಲ್ಲ ರಾಷ್ಟ್ರಗಳಿಗೆ ನಾನು ಕಿಂಗ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಖಮೇನಿ ಏನು ಸತತ ಪ್ರಯತ್ನ ಪಡ್ತಿದ್ನಲ್ಲ. ಸೊ ಇನ್ ಕೇಸ್ ನಾವಿಲ್ಲಿ ನಾಯಕತ್ವದ ವಿಚಾರವನ್ನು ಮುಂದಿಟ್ಕೊಂಡು ದಾಳಿಯನ್ನ ಮಾಡಿದ್ರೆ ಖಮೇನಿ ಹತ್ಯೆ ಆಗ್ತಾನೆ. ಖಮೇನಿ ಆದ್ಮೇಲೆ ಇರಾನ್ ಅದರೆಲ್ಲ ಯುದ್ಧಗಳಾಗುವಂಥ ಸಂದರ್ಭದಲ್ಲಿ ಅಮೆರಿಕ ಏನಾದರೂ ಓವರಲ್ ಆಗಿ ಇರಾನ್ ಅಲ್ಲಿ ಟೇಕ್ ಓವರ್ ಮಾಡ್ಕೊಂಡ್ರೆ ಇಲ್ಲಿ ಸೌದಿ ಅರೇಬಿಯಾ ಮುಂದಾಳತ್ವವನ್ನು ವಹಿಸುತ್ತೆ. ಅಂದ್ರೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಒಂದು ಶಿಯಾ ಸುನ್ನಿ ಅವರ ಮಧ್ಯೆ ಇರುವಂತಹ ಕ್ಲಾಶ್ಗಳು. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಈ ನಾಯಕತ್ವದ ವಿಚಾರ. ಸೊ ಬಿಕಾಸ್ ಆಫ್ ಇಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಯುದ್ಧ ಆಗ್ತಿದೆ ಇರುವಂತಹ ಮಾತುಗಳಿದೆ. ಯಾಕಂದ್ರೆ ಈ ಒಂದು ದುಬೈ ಅಂದ್ರೆ UAE ಎಲ್ಲ ಆಲ್ಮೋಸ್ಟ್ 3 ಕಂಟ್ರೀಸ್ಗಳು ಬರುತ್ತೆ. ದುಬೈ ಇರಬಹುದು, ಶೇರ್ಜಾ ಇರಬಹುದು. ಸೊ ಇಲ್ಲಿ ದುಬೈ ಏನಿದೆ, ದುಬೈನಲ್ಲಿರುವಂತಹ ಕ್ರೌನ್ ಪ್ರಿನ್ಸ್ ಏನಿದ್ದಾನೆ
ಆತ ಇಲ್ಲಿ ಈ ಒಂದು ಯುದ್ಧವನ್ನು ಆದಷ್ಟು ಬೇಗ ಮಾಡಿ ಅಂತ ಹೇಳ್ಕೊಂಡು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸಂದೇಶವನ್ನು ಕಳಿಸಿದಂತೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅನ್ನ ಪ್ರೋತ್ಸಾಹಿಸಿದ್ದು ದುಬೈನ ಕ್ರೌನ್ ಪ್ರಿನ್ಸ್ ಅನ್ನುವಂಥ ಅಂದ್ರೆ ರಾಜಕುಮಾರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಯಾಕಂದ್ರೆ ಇದನ್ನೆಲ್ಲ ಒಂದ್ಸರ್ತಿ ಮುಗಿಸ್ಬಿಡಿ, ಕಂಪ್ಲೀಟ್ ಆಗಿ ಇದನ್ನ ಫಿನಿಶ್ ಮಾಡಿಬಿಡಿ, ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನುವಂಥದ್ದನ್ನ ನೀವು ತರಬೇಕು ಅಂತ ಹೇಳ್ಕೊಂಡು ದುಬೈನ ಕ್ರೌನ್ ಪ್ರಿನ್ಸ್ ಕೂಡ ಹೇಳಿದ್ರಂತೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಪ್ರಮುಖ ಕಾರಣಗಳು, ಒಂದು ಶಿಯಾ ಸುನ್ನಿ, ಅದ್ರ ಜೊತೆಗೆ ನಾಯಕತ್ವ. ಈ ಇನ್ಸೈಡ್ ಡೀಟೇಲ್ಸ್ ಈ ವಿಚಾರಕ್ಕೆ ಗಲಾಟೆ ಆಗ್ತಿರೋದು. ಅಂದ್ರೆ ಅಕ್ಕಪಕ್ಕದ ರಾಷ್ಟ್ರಗಳು ಓಮನ್ ನೋಡ್ತಾ ಹೋಗ್ಬೋದು, ಓಮನ್ ಯಾವ್ದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ, ಅಂದ್ರೆ ನಾವು ಯಾವ್ದಕ್ಕೂ ಕೂಡ ಇಲ್ಲ ಅಂತ. ಸೊ ಇರಾನ್ ಇಸ್ರೇಲ್ ಯುದ್ಧ ಆಗುವಂತಹ ಮೊದಲು ಕೂಡ ಈ ಓಮನ್ ನಲ್ಲಿ ಶಾಂತಿ ಮಾತುಕತೆ ಆಗಿತ್ತು. ಯಾಕಂದ್ರೆ ಇಲ್ಲಿ ಅಮೆರಿಕದವರ ಸಪೋರ್ಟ್ ಕೂಡ ಪಡ್ಕೊಂತಿಲ್ಲ, ಇಸ್ರೇಲ್ ಅವರ ಸಪೋರ್ಟ್ ಕೂಡ ಪಡ್ಕೊಂತಿಲ್ಲ. ಅದ್ರ ಜೊತೆಗೆ ಇರಾನ್ ಕೂಡ ಏನಿದೆ ಓಮನ್ಗೆ ಯುದ್ಧವನ್ನ ಅವರಿಗೆ ದಾಳಿ ಮಾಡುವಂತ ಕೆಲಸವನ್ನು ಕೂಡ ಇರಾನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇವರಿಗೆ ಒಂದು ಪೀಸ್ಫುಲ್ ಆಗಿರುವಂತಹ ಪ್ಲೇಸ್ ಅಂದ್ರೆ ಓಮನ್ ಮಾತ್ರ. ಸೊ ಓಮನ್ ಅನ್ನೇ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿಕೊಂಡು ಓಮನ್ ಅಲ್ಲೇ ಈಗ ಶಾಂತಿ ಸಂಧಾನದ ಮಾತುಕತೆ ಪ್ರೀವಿಯಸ್ಲಿ ಆಗಿತ್ತು. ಶಾಂತಿ ಸಂಧಾನದ ಮಾತುಕತೆ ವಿಫಲ ಆಗುತ್ತೆ, ಅದಾದ್ಮೇಲೆ ಯುದ್ಧ ಆಗುತ್ತೆ. ಯುದ್ಧ ಆದ್ಮೇಲೆ ಈಗ ಮತ್ತೆ ಈಗಲೂ ಕೂಡ ಶಾಂತಿ ಸಭೆಯನ್ನ ಓಮನ್ ಅಲ್ಲಿ ಸತತವಾಗಿ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಕೆಲ ನಾಯಕರ ಮುಂದಾಳತ್ವದಲ್ಲಿ ಶಾಂತಿ ಸಭೆ ಆಗ್ತಿರುವಂಥದ್ದು. ಬಟ್ ಮೇಲ್ನೋಟಕ್ಕೆ ನಾನು ಈಗಾಗಲೇ ಎರಡು ಕಾರಣವನ್ನ, ಇನ್ಸೈಡ್ ಕಾರಣವನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಬಟ್ ಅದ್ರ ಮೊದಲು ಈಗ ಅಮೆರಿಕ ಹೇಳ್ತಿದ್ದಂತಹ ರೀಸನ್ ಏನಪ್ಪಾ ಅಂತಂದ್ರೆ, ಎರಡು ರೀಸನ್ ಆಲ್ರೆಡಿ ಹೇಳಿದ್ದೀನಿ. ಒಂದು ಶಿಯಾ ಸುನ್ನಿ, ಮತ್ತೊಂದು ನಾಯಕತ್ವದ ವಿಚಾರ. ಓವರ್ ಆಲ್ ಆಗಿ ಮುಸ್ಲಿಂ ಕಂಟ್ರೀಸ್ಗಳಲ್ಲಿ ಹೋಲ್ಡ್ ಅನ್ನ ಇಟ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಯುದ್ಧ ಆಗ್ತಿರೋದು. ಸೊ ಇನ್ನೊಂದು ಕಾರಣ, ಒಟ್ಟು ಎರಡು ಆಯ್ತಲ್ಲ. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಈಗಾಗಲೇ ಅಮೆರಿಕ ಹೇಳ್ತಿರುವಂತಹ ಕಾರಣನೇ ಅದು. ಏನಪ್ಪಾ ಅಂತಂದ್ರೆ, ಒಂದು ಮಿಸೈಲ್ಸ್ಗಳು, ಪರಮಾಣು ಶಸ್ತ್ರಾಸ್ತ್ರಗಳನ್ನ ಇರಾನ್ ಹೊಂದಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಸಮುದ್ರ ಮಾರ್ಗದ ಮೂಲಕ ಅಮೆರಿಕಕ್ಕೆ. ಸೊ ಅಮೆರಿಕದ ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ಕೆಲಸದ ನಿಟ್ಟಿನಲ್ಲಿ ನಾವು ಈ ಒಂದು ಯುದ್ಧವನ್ನ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ. ಸೊ ಇದು ಮೇಲ್ನೋಟಕ್ಕೆ ವಿಶ್ವದಲ್ಲಿರುವಂತಹ ನಾಗರಿಕರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸಕ್ಕೋಸ್ಕರ ಹೇಳಿರುವಂತಹ ಒಂದು ಕಾರಣ ಅಷ್ಟೇ. ದಿಸ್ ಇಸ್ ಜಸ್ಟ್ ಅ ರೀಸನ್, ಜಸ್ಟ್ ನಾರ್ಮಲ್ ರೀಸನ್. ಬಟ್ ಇನ್ಸೈಡ್ ಡೀಟೇಲ್ಸ್ ಏನಿದೆ ನಾನು ಈಗಾಗಲೇ ಹೇಳಿದ್ನಲ್ವಾ, ಒಂದು ಶಿಯಾ ಸುನ್ನಿ ಇರಬಹುದು, ಅದ್ರ ಜೊತೆಗೆ ನಾಯಕತ್ವ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಯುದ್ಧಗಳು ಈಗಲೂ ಕೂಡ ನಡೀತಾ ಇದೆ. ನೋಡಬೇಕು 9ನೇ ದಿನಕ್ಕೆ ಈ ಯುದ್ಧ ಕಾಲಿಟ್ಟಿದೆ, ಯಾವಾಗ ಈ ಒಂದು ಯುದ್ಧಕ್ಕೆ ಫುಲ್ ಸ್ಟಾಪ್ ಇಡತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಅಮಾಯಕರ ಸಾವಾಗ್ತಿದೆ, ಸುಮ್ಮನೆ ಯಾವ್ಯಾವ್ದು ದೇಶಗಳು ಹಾನಿ ಆಗ್ತಾ ಇದೆ. ಪೆಟ್ರೋಲಿಯಂ, ಡೀಸೆಲ್ಗಳು ಇರ್ಬೋದು, ಸಿಲಿಂಡರ್ ರೇಟ್ ಹೈಕ್ ಆಗ್ತಿದೆ. ಸೊ ನಾಗರಿಕರಿಗೆ ಈ ಯುದ್ಧದಿಂದ ತೊಂದರೆ ಅಂತೂ ತಪ್ಪಿದ್ದಲ್ಲ. ಭಾರತಕ್ಕೆ ಎಸ್ಪೆಷಲಿ ಈ ಒಂದು ಹರ್ಮುಜ್ ಜಲಸಂಧಿ ಓಪನ್ ಆಗಿರುತ್ತೆ ಅನ್ನುವಂಥ ವಿಚಾರವನ್ನ ಇರಾನ್ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿದೆ. ಬಟ್ ಓಕೆ, ಸಮ್ವಾಟ್ ನಮಗೇನಂದ್ರೆ ವ್ಯವಹಾರದ ವಿಚಾರದಲ್ಲಿ ಏನೂ ಕೂಡ ತೊಂದರೆ ಆಗೋದಿಲ್ಲ. ಬಟ್ ಸಮ್ಹೌ ಇದೇ ಯುದ್ಧ ಇದೇ ರೀತಿ ಮುಂದುವರಿಯಿತು ಅಂತಾದ್ರೆ ಭಾರತಕ್ಕೂ ಕೂಡ ಇದರ ಬಿಸಿ ತಟ್ಟತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ News18 ಕನ್ನಡ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. News18 ಕನ್ನಡವನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.